ನಮಸ್ಕಾರ, ನಾನು ಡಾಕ್ಟರ್ ಮೃತ್ಯುಂಜಯ್ ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮೈಗ್ರೇನ್ ತಲೆನೋವು ಮಾರಕ ಅಂತ. ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಕ್ಕೆ ಈ ಮೈಗ್ರೇನು ಕಾಮನ್ ಆಗಿ ಬಿಟ್ಟಿದೆ. ಯಾರಿಗೆ ಕೇಳಿದರೂ ಕೂಡ ಏನೋ ಒಂಥರ ತಲೆನೋವಿದೆ, ನನಗೇನು ಸ್ಟ್ರೆಸ್ ಹೆಡ್ಡೇಕ್ ಇದೆ, ಟೆನ್ಷನ್ ಹೆಡ್ಡೇಕ್ ಇದೆ, ಅದು ಇದು ಅಂತ ಹೇಳ್ತಾರೆ. ಬಟ್ ತುಂಬ ಜನಕ್ಕೆ ಮೈಗ್ರೇನ್ ಇದೆ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಈ ಮೈಗ್ರೇನ್ ತಲೆನೋವು ಮಾತ್ರ ನೀವು ಯಾವುದೇ ಥರದ ಟೆಸ್ಟ್ಗಳು ಮಾಡಿಸಿ, CT ಸ್ಕ್ಯಾನ್, MRI, ಎಕ್ಸ್ರೇ, ಬ್ಲಡ್ ಟೆಸ್ಟು ಎಲ್ಲವೂ ಕೂಡ ನಾರ್ಮಲ್ ಇರುತ್ತೆ. ಬಟ್ ತಲೆನೋವು ಮಾತ್ರ ದಿನ ದಿನ ಹೆಚ್ಚಿಗೆ ಹಾಕ್ಕೊಂಡೇ ಹೋಗುತ್ತೆ ಹೊರತಾಗಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ಸೊ ತುಂಬ ಜನರ ಕೇಸಲ್ಲಿ ನಾವು ನೋಡಿದ್ದೀವಿ. ಇವನ್ ಆಫೀಸ್ ಹೋಗೋರು ಏನು ಹೇಳ್ತಾರೆ, ಆಫೀಸಲ್ಲಿ ಅವ್ರ ಬಾಸ್ ಹೇಳ್ತಾರೆ, ಓ ನೀವು ಡ್ರಾಮಾ ಮಾಡ್ತಾ ಇದ್ದಾನೆ ಸುಮ್ಮನೆ ತಲೆನೋವು ಅಂತ. ಯಾಕಂದರೆ ಅವ್ರ ರಿಲೇಟೆಡ್ ಹಾಸ್ಪಿಟಲ್ ಕಳಿಸಿರ್ತಾರೆ. ಈಗ ಕಂಪ್ನಿ ಇತ್ತು ಅಂದರೆ ಅವ್ರದ್ದು ಹಾಸ್ಪಿಟ್ಲಿಗೆ ಕಳಿಸಿರ್ತಾರೆ. ಅಲ್ಲೆಲ್ಲ ಚೆಕ್ ಮಾಡಿದಾಗೂ ಅಲ್ಲಿ ಎಲ್ಲ ನಾರ್ಮಲ್ ಬರುತ್ತೆ. ಬಟ್ ಇವನು ತಲೆನೋವು ಅಂದ ತಕ್ಷಣ ಏನು ಅಂದ್ಕೊಳ್ತಾರೆ ಅಂದರೆ, ಓ ಇವನು ಡ್ರಾಮಾ ಮಾಡ್ತಾ ಇದ್ದಾನೆ. ಸೊ ತುಂಬ ಜನಕ್ಕೆ ಆ ಥರ ಪ್ರಾಬ್ಲಮ್ ಆಗಿರೋದು ನೋಡಿದ್ದೀನಿ. ಅದರಲ್ಲೂ ಈ ಗೃಹಿಣಿಯರು ಏನಿರ್ತಾರೆ, ಹೌಸ್ ವೈಫ್ ಎಸ್ಪೆಷಲಿ, ಮನೆಯಲ್ಲಿ ಬರೀ ಗಂಡ ಮಕ್ಕಳಷ್ಟೇ ಅಲ್ಲ, ಇವನ್ ಅತ್ತೆ ಮಾವ ಕೂಡ, ಇವನ್ ಸ್ವಂತ ಅಪ್ಪ ಅಮ್ಮ ಕೂಡ ಏನು ಹೇಳ್ತಾರೆ ಅಂತಂದರೆ, ಓ ಏನದು ಯಾವ ಟೆಸ್ಟಲ್ಲೂ ಗೊತ್ತಾಗದೇ ಇರೋಂಥ ತಲೆನೋವು ಏನಿದೆ ಅದು ಯಾಕೆ ನಿನಗೆ ಮಾತ್ರ ಬರ್ತಾ ಇದೆ. ಸೊ ಎಲ್ಲರೂ ಏನು ಅಂದ್ಕೊಳ್ತಾರೆ, ಓ ಇವರು ಕೆಲಸ ತಪ್ಪಿಸ್ಕೊಳ್ಳೋಕ್ಕೆ ಈ ಥರ ಡ್ರಾಮಾ ಮಾಡ್ತಾ ಇದ್ದಾರೆ ಅಂದ್ಕೊಳ್ತಾರೆ. ಬಟ್ ಹಾಗಲ್ಲ. ನಿಜವಾಗ್ಲೂ ಮೈಗ್ರೇನ್ ತಲೆನೋವು ಮಾತ್ರ ಯಾವುದೇ ಟೆಸ್ಟ್ ಮಾಡಿದರೂ ಕೂಡ ಗೊತ್ತಾಗೋದಿಲ್ಲ. ಹಾಗಾದರೆ ಹೇಗೆ ಕಂಡುಹಿಡಿಬೇಕು, ಮೈಗ್ರೇನ್ ಇದೆ ಅಂತ ಹೇಗೆ ಗೊತ್ತಾಗಬೇಕು? ಅದಕ್ಕೆ ಅಂತಲೇ ಈ ಕಾರ್ಯಕ್ರಮ ತಮಗೋಸ್ಕರ ಮಾಡ್ತಾ ಇರೋದು. ನೋಡಿ, ಮೈಗ್ರೇನಲ್ಲಿ ಆವಾಗ ಹೇಳಿದೆ ನಾನು, ಯಾವುದೇ ಬ್ಲಡ್ ಟೆಸ್ಟ್ ಮಾಡಿಸಿ, ಯಾವುದೇ CT ಸ್ಕ್ಯಾನ್, MRI, ಎಕ್ಸ್ರೇ ಮಾಡಿಸಿ ಎಲ್ಲ ನಾರ್ಮಲ್ ಇರುತ್ತೆ. ಬಟ್ ತಲೆನೋವು ಮಾತ್ರ ನಿಂತ್ಕೊಳ್ಳೋದಿಲ್ಲ. ಸೊ ಹಾಗಾದರೆ ಮೈಗ್ರೇನ್ ಹೇಗೆ ಕಂಡುಹಿಡಿಯೋದು? ಮೈಗ್ರೇನಲ್ಲಿ ತುಂಬ ಪೆಕ್ಯುಲರ್ ಆಗಿರ್ತಕ್ಕಂಥದ್ದು 3 ಕ್ವಾಲಿಟೀಸ್ ಇದೆ. ಒಂದು, ಅದರಲ್ಲಿ ಬರ್ತಕ್ಕಂಥ ತಲೆನೋವು, ಮೈಗ್ರೇನ್ ತಲೆನೋವು ಮಾತ್ರ ಯಾವಾಗಲೂ ಯಾವುದಾದ್ರೂ ಒಂದು ಕಡೆ ಬರುತ್ತೆ, ರೈಟ್ ಸೈಡು ಅಥವಾ ಲೆಫ್ಟ್ ಸೈಡು. ತುಂಬ ರೇರು, ತುಂಬ ಅಪರೂಪವಾಗಿ 2 ಕಡೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ತಲೆನೋವು ಬಂದಾಗ ಏನಾಗುತ್ತೆ ಅಂತಂದರೆ, ತುಂಬ ಇಂಪಾರ್ಟೆಂಟಾಗಿ 2ನೇ ಪಾಯಿಂಟ್ ಏನು ಅಂದರೆ, ಆ ಮೈಗ್ರೇನ್ ತಲೆನೋವು ಬಂದಾಗೆ ಲೈಟ್ ನೋಡೋಕ್ಕಾಗೋದಿಲ್ಲ. ಲೈಟ್ ನೋಡಿದರೆ ತಲೆನೋವು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ತಲೆನೋವು ಬಂತು ಅಂದರೆ ಕಣ್ಣು ಮುಚ್ಕೊಂಡು ಅಥವಾ ಕಣ್ಣಿಗೆ ಒಂದು ಪಟ್ಟಿ ಕಟ್ಕೊಂಡು ಕೂತ್ಕೊಳ್ಳೋಣ ಅನಿಸುತ್ತೆ. ಸೊ ಇದು 2ನೇ ಸಿಂಪ್ಟಮು. ಇನ್ನು 3ನೇದು, ಸೌಂಡ್ ಕೇಳೋಕ್ಕಾಗೋದಿಲ್ಲ. ಮೈಗ್ರೇನ್ ತಲೆನೋವಲ್ಲಿ ಮಾತ್ರ ಸೌಂಡ್ ಕೇಳೋಕ್ಕಾಗೋದಿಲ್ಲ. ಬೇರೆ ಯಾವುದೇ ತಲೆನೋವು ಇದ್ದರೂ ನೀವು ಸೌಂಡು ಕೇಳ್ಬೋದು, ಲೈಟು ನೋಡ್ಬೋದು. ಸೊ ಆಮೇಲೆ ಇನ್ನು ಬೇರೆ ತಲೆನೋವುಗಳು ಸೈಡಲ್ಲೂ ಬರುತ್ತೆ, ಹಿಂದೆ ಬರುತ್ತೆ, ಮೇಲೆ ಬರುತ್ತೆ, ಫುಲ್ ತಲೆ ಬರುತ್ತೆ, ಆ ಥರ. ಸೊ ಈ 3 ಏನಿದೆ, ಯಾವುದಾದ್ರು ಒಂದು ಸೈಡ್ ಬರುತ್ತೆ, ಲೆಫ್ಟ್ ಅಥವಾ ರೈಟು, ಅಥವಾ ಕೆಲವೊಬ್ಬರಿಗೆ 2 ಕಡೆ ಬರುತ್ತೆ. 2ನೇದು ತಲೆನೋವು ಬಂದಾಗ ಲೈಟ್ ನೋಡೋಕ್ಕಾಗೋದಿಲ್ಲ. 3ರ್ಡು ಸೌಂಡ್ ಕೇಳೋಕ್ಕಾಗೋದಿಲ್ಲ. ಸೊ ಇದು 3 ಏನಾದರೂ ಸಿಂಪ್ಟಮ್ ಇತ್ತು ಅಂತಂದರೆ 100% ಮೈಗ್ರೇನ್ ಅಂತ. ತುಂಬ ಜನ ಮೈಗ್ರೇನ್ ಬರೋರು ನೋಡಿರ್ಬೋದು, ಬಂದ ತಕ್ಷಣ ಅಯ್ಯೋ ಮಾತಾಡಬೇಡಿ, ಸ್ವಲ್ಪ ನಿಲ್ಲಿಸಿ, ನನಗೆ ತಲೆನೋವು ಬಂದಿದೆ ಅಂತ ಹೇಳ್ತಾರೆ. ಅಥವಾ ಏನಾದ್ರು ಲೌಡ್ ಮ್ಯೂಸಿಕ್ ಇತ್ತು, ಅಥವಾ ಮ್ಯೂಸಿಕ್ ಏನಾದರೂ ಇತ್ತು, ಇವನ್ ಮ್ಯೂಸಿಕ್ ಕೂಡ ಅವ್ರಿಗೆ ಕೇಳೋಕ್ಕಾಗೋದಿಲ್ಲ. ಯಾವುದಾದ್ರು ಒಂದು ಕತ್ಲೆ ಕೋಣೆಯಲ್ಲಿ ಹೋಗ್ಬಿಟ್ಟು ಯಾರೂ ಮಾತಾಡಬಾರ್ದು ಅಂತ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರೆ ಸಾಕು ಅನಿಸ್ಬಿಡುತ್ತೆ. ಸೊ ಇದು ಮೈಗ್ರೇನ್ದು 3 ಪೆಕ್ಯುಲಿಯರ್ ಕ್ವಾಲಿಟಿ. ಇದು 3 ಬಿಟ್ಟು ಇನ್ನೊಂದು ತುಂಬ ಪೆಕ್ಯುಲಿಯರ್ ಕ್ವಾಲಿಟಿ ಅಂತಂದರೆ, ಈ ಮೈಗ್ರೇನ್ ತಲೆ ಬಂದಾಗೆ ವಾಂತಿ ಬಂದಂಗೆ ಆಗುತ್ತೆ. ತುಂಬ ಜನಕ್ಕೆ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ, ವಾಮಿಟ್ ಆಗೋದಿಲ್ಲ. ಬಟ್ ಕೆಲವೊಬ್ಬರಲ್ಲಿ ವಾಮಿಟಿಂಗ್ ಕೂಡ ಆಗುತ್ತೆ. ಬಟ್ ಯಾರಿಗೆ ವಾಮಿಟಿಂಗ್ ಆಗುತ್ತೆ, ವಾಮಿಟ್ ಆದ ತಕ್ಷಣ ಮೈಗ್ರೇನ್ ತಲೆನೋವು ಕಡಿಮೆ ಆಗುತ್ತೆ. ಹಾಗಂತ ಪಾಪ ನೀವು ಮೈಗ್ರೇನ್ ಬಂದರೆ ವಾಮಿಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಟ್ ನಾನು ಹೇಳಿರೋದು, ಮೈಗ್ರೇನಲ್ಲಿ ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ವಾಂತಿ ಬಂದಂಗೆ ಆಗುತ್ತೆ. ಬಟ್ ವಾಂತಿ ಕೆಲವರಿಗೆ ವಾಂತಿ ಕೂಡ ಬರುತ್ತೆ. ಯಾರಿಗೆ ಬಂದಿರುತ್ತೆ, ವಾಂತಿ ಮಾಡಿದ ತಕ್ಷಣ ಮೈಗ್ರೇನ್ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ಇತ್ತು ಅಂದರೆ 100% ನಿಮಗೆ ಮೈಗ್ರೇನ್ ಇದೆ. ಈಗ ಯಾರಾದರೂ ನಿಮ್ಮ ಮನೆಯಲ್ಲಿ, ನಿಮ್ಗೆ ಯಾರಾದರೂ ಅಥವಾ ಆಫೀಸಲ್ಲಿ ಡ್ರಾಮಾ ಮಾಡ್ತಾಯಿದೆ ಅಂತ ಹೇಳಿದ್ರೆ ಈ ವಿಡಿಯೋ ತೋರಿಸ್ಬಿಡಿ ಅವ್ರಿಗೆ. 100% ಮೈಗ್ರೇನಲ್ಲಿ ಇದು ಮಾತ್ರ ಸಿಂಪ್ಟಮ್ಸ್ ಇರೋದು. ಇದು ನಾವು ಹೇಳ್ತಾ ಇರೋ ಸಿಂಪ್ಟಮ್ಸು ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇರೋದಲ್ಲ. ಇಂಟರ್ನ್ಯಾಷನಲ್ ಹೆಡ್ಏಕ್ ಸೊಸೈಟಿ ಅಂತ ಇದೆ, ಅಲ್ಲಿ ಮೈಗ್ರೇನ್ದು ಬೇಸಿಕ್ ಮಿನಿಮಮ್ ಕ್ರೈಟೀರಿಯಾ ಟು ಡಯಾಗ್ನೋಸ್ ಅ ಮೈಗ್ರೇನ್ ಅಂತ ಕೊಟ್ಟಿರೋ ಸಿಂಪ್ಟಮ್ಸ್ ಇದು. ಆಮೇಲೆ ಒಂದು ಸರಿ ತಲೆನೋವು ಬಂತು ಅಂದರೆ 4 hours to 4 days ಇರುತ್ತೆ ತುಂಬ ಜನಕ್ಕೆ. 4 hours to 3 days, 4 hours to 72 hours ಅಂತ ಹೇಳ್ತೀವಿ. ಅಲ್ಲಿವರೆಗೆ ತಲೆನೋವು ಇರುತ್ತೆ. ಆಮೇಲೆ ಕಡಿಮೆ ಆಯಿತು ಅಂದರೆ ಮತ್ತೆ ವಾರ, 2 ವಾರ, 3 ವಾರ ಬಿಟ್ಟು ಮತ್ತೆ ಬರುತ್ತೆ. ಇದು ಮೈಗ್ರೇನ್ ಹೇಗೆ ಕಂಡುಹಿಡಬೇಕು ಅಂತ ಆಯಿತು. ಈಗ ಮೈಗ್ರೇನ್ ಟ್ರೀಟ್ಮೆಂಟ್ ಏನು? ಎಲ್ಲರೂ ಏನು ಮಾಡ್ತಾರೆ, ಒಂದು ದೊಡ್ಡ ತಪ್ಪು ಮಾಡೋದಂದರೆ, ಮೈಗ್ರೇನ್ ಬಂದ ತಕ್ಷಣ ಯಾವುದಾದ್ರೂ ಒಂದು ಪೇನ್ ಕಿಲ್ಲರ್ ತೊಗೊಳ್ತಾರೆ. ಬಟ್ ಆ ಪೇನ್ ಕಿಲ್ಲರಿಂದನೇ ಮತ್ತೆ ಮೈಗ್ರೇನ್ ಬರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ಹೇಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ.
ಯಾಕಂದರೆ ಮೈಗ್ರೇನ್ ಯಾಕೆ ಬರುತ್ತೆ ಫಸ್ಟ್ ಆಫ್ ಆಲ್, ಅದು ಭಾಳ ತುಂಬ ಇಂಪಾರ್ಟೆಂಟು. ನಾವು ಆಯುರ್ವೇದದಲ್ಲಿ ಅದನ್ನು ಪಿತ್ತ ಪ್ರಕೃತಿ ಜನರಿಗೆ, ಅಂದರೆ ಹೀಟ್ ಯಾರಿಗೆ ಜಾಸ್ತಿ ಇರುತ್ತೆ, ಹೀಟ್ ಅಂದರೆ ಈಗ ಕಾಮನಾಗಿ ಹೇಳಬೇಕು ಅಂದರೆ ಆ್ಯಸಿಡಿಟಿ ಯಾರಿಗಾದರೂ ಇತ್ತು ಅಂದರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ, ಗ್ಯಾಸ್ ಪ್ರಾಬ್ಲಮ್ ಇದ್ದರೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ, ಮೆಜಾರಿಟಿ ಇಂಥವ್ರಿಗೆ ಸ್ವಲ್ಪ ಮೈಗ್ರೇನ್ ಜಾಸ್ತಿ ಬರುತ್ತೆ. ಅದರಲ್ಲೂ ತಾವು ನೋಡಿರ್ಬೋದು ಮೈಗ್ರೇನ್ ಮೆಜಾರಿಟಿ ಫೇರ್ ಆಗಿರೋ ಜನರಿಗೆ ಬರುತ್ತೆ. ಇದು ಒಂಥರ ನಿಮಗೆ ತಮಾಷೆ ಅನಿಸ್ಬೋದು, ಬಟ್ ಫೇರ್ ಆಗಿರೋ, ಯಾಕಂದರೆ ಅದು ಪಿತ್ತ ಪ್ರಕೃತಿ ಯೂಶಲಿ ಫೇರ್ ಇರ್ತಾರೆ. ಪಿತ್ತ ಪ್ರಕೃತಿ ಹೀಟ್ ಬಾಡಿ ನೇಚರ್ ಇರೋರಿಗೆ, ಯಾರಿಗೆ ಮೆಟಬಾಲಿಸಮ್ ಜಾಸ್ತಿ ಇದು ಆಗಿರುತ್ತೆ ಡಿಸ್ಟರ್ಬ್ಡು, ಅವ್ರಿಗೆ ಮೈಗ್ರೇನ್ ಬರುತ್ತೆ. ಸೊ ಈ ಪೇನ್ ಕಿಲ್ಲರ್ಗೂ ಅದಕ್ಕೂ ಏನು ಸಂಬಂಧ? ಯಾಕಂದ್ರೆ ಮೈಗ್ರೇನ್ ಬರೋದು ಯಾವಾಗಲೂ ಆ್ಯಸಿಡ್ ಅಲ್ಕಲಿ ಇಂಬ್ಯಾಲೆನ್ಸ್ ಆದಾಗೆ. ಯಾವಾಗ ಬಾಡಿನಲ್ಲಿ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಹೀಟು ಅಂತ ಏನು ಹೇಳ್ತೀವಿ, ಅದು ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಮೈಗ್ರೇನ್ ಬರುತ್ತೆ. ಸೊ ಆ್ಯಸಿಡಿಕ್ ಪ್ರಾಬ್ಲಮ್ನ ಕಡಿಮೆ ಮಾಡಿ ಆ್ಯಸಿಡ್ ಅಲ್ಕಲಿ ಬ್ಯಾಲೆನ್ಸ್ ಮಾಡಿಬಿಡ್ತು ಅಂತಂದರೆ ಮೈಗ್ರೇನ್ ಸ್ಟಾಪ್ ಆಗುತ್ತೆ. ಸೊ ಈ ಪೇನ್ ಕಿಲ್ಲರ್ ತೊಗೊಂಡಾಗ ಏನಾಗುತ್ತೆ, ತಾವು ನೋಡಿರ್ಬೋದು ಎಷ್ಟೊಂದು ಡಾಕ್ಟರ್ಸ್ ಕೂಡ ಹೇಳ್ತಾರೆ ತುಂಬ ಪೇನ್ ಕಿಲ್ಲರ್ ತೊಗೋಬೇಡಿ, ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ, ಯಾಕಂದರೆ ಗ್ಯಾಸ್ಟ್ರೈಟಿಸು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಆ್ಯಸಿಡಿಟಿ, ಆ್ಯಸಿಡ್ ಇಂಬ್ಯಾಲೆನ್ಸು ಅಗೇನ್ ಕಾಸಿಂಗ್ ಮೈಗ್ರೇನ್. ಸೊ ಈ ಪೇನ್ ಕಿಲ್ಲರ್ ತೊಗೊಂಡಾಗ ಪೇನ್ ಏನೋ ಕಡಿಮೆ ಆಗ್ತಾಯಿದೆ, ಬಟ್ ಈ ಪೇನ್ ಕಿಲ್ಲರಿಂದ ಗ್ಯಾಸ್ಟ್ರೈಟಿಸ್ ಜಾಸ್ತಿಯಾಗಿ ಗ್ಯಾಸ್ಟ್ರಿಕ್ಸ್ ಪ್ರಾಬ್ಲಮ್ ಜಾಸ್ತಿ ಆಗಿಬಿಟ್ಟು ಮತ್ತೆ ಮೈಗ್ರೇನ್ ಇನ್ಕ್ರೀಸ್ ಆಗ್ತಾಯಿದೆ. ಅದಕ್ಕೆ ಒಂದು ಸರಿ ನೀವು ಮೈಗ್ರೇನ್ ಬಂತು ಅಂದರೆ ದಿನ ದಿನ ಹೆಚ್ಚಿಗೆ ಆಗುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ತಾವು ನೋಡಿರ್ಬೋದು, ಯಾಕೆ ಯಾರು ಮೈಗ್ರೇನಿಂದ ಸಫರ್ ಆಗಿದ್ದಾರೆ ಅವ್ರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಬಟ್ ಏನಂದರೆ ಏನು ಬೇರೆ ಮಾಡೋಕ್ಕಾಗೋದಿಲ್ಲ, ಪೇನ್ ಕಿಲ್ಲರೇ ತೊಗೋಬೇಕಾಗತ್ತೆ. ಬಟ್ ನಾವು ನಮ್ಮ ಶತಾಯು ಆಯುರ್ವೇದದಲ್ಲಿ ಆಲ್ಮೋಸ್ಟ್ 26 ವರ್ಷದಿಂದ ಮೈಗ್ರೇನ್ ಚಿಕಿತ್ಸೆ ಕೊಡ್ತಾ ಇದ್ದೀವಿ. 3 ತಿಂಗಳ ಔಷಧಿ ತೊಗೊಂಡ್ಬಿಟ್ರೆ ಸಂಪೂರ್ಣವಾಗಿ ಗುಣ ಆಗುತ್ತೆ, ಮತ್ತೆ ನಿಮಗೆ ಮೈಗ್ರೇನ್ ಬರೋದೇ ಇಲ್ಲ. ಯಾಕಂದರೆ ಆ ಆ್ಯಸಿಡ್ ಅಲ್ಕಲಿ ಇಂಬ್ಯಾಲೆನ್ಸ್ ಏನಿದೆ ಆ ಬ್ಯಾಲೆನ್ಸ್ ಮಾಡೋದೇ ನಮ್ಮ ಮೆಡಿಸಿನ್ನು. ಒಂದು ಸರಿ ಅದು ಬ್ಯಾಲೆನ್ಸ್ ಆಗಿಬಿಡ್ತದೆ ನಿಮ್ಗೆ ಮೈಗ್ರೇನ್ ಮತ್ತೆ ಯಾವತ್ತೂ ಬರೋದಿಲ್ಲ. ತುಂಬ ಜನ ತಾವು ನೋಡಿರ್ಬೋದು, ನನ್ನ ಹತ್ರ ಬರೋರೆಲ್ಲ ಹೇಳ್ತಾರೆ, ಇಲ್ಲ ಡಾಕ್ಟರ್ ನಾವು ಆಯುರ್ವೇದದಲ್ಲೂ ತೊಗೊಂಡಿದ್ವಿ ಕಡಿಮೆ ಆಗಿಲ್ಲ ಅಂತ. ಯಾಕೆ ತುಂಬ ಆಯುರ್ವೇದ ಜನ ಒಂದು ಮಿಸ್ಟೇಕ್ ಮಾಡ್ತಾರೆ, ಆಯುರ್ವೇದದಲ್ಲಿ ಒಂದು ಅರ್ಧಾವ ಭೇದಕ ಅಂತಿದೆ, ಹಾಫ್ ಸೈಡೆಡ್ ಹೆಡ್ಏಕ್ ಅಂತ ಒಂದು ಡಿಸೀಸ್ ಡೆಫಿನೇಷನ್ ಇದೆ. ಎಲ್ಲರೂ ಅದನ್ನು ತಿಳ್ಕೊಂಬಿಟ್ಟು ಒಂದಷ್ಟು ಔಷಧಿ ಕೊಡ್ತಾ ಹೋಗ್ತಾರೆ, ಆದ್ದರಿಂದ ಕಡಿಮೆ ಆಗೋದಿಲ್ಲ. ಯಾಕಂದರೆ ಮೇನ್ ಪ್ರಾಬ್ಲಮ್ ಇರೋದು ಆ್ಯಸಿಡ್ ಅಲ್ಕಲಿ ಇಂಬ್ಯಾಲೆನ್ಸು. ಅದನ್ನು ಮಾಡೋವರೆಗೆ ಯಾವ ಮೆಡಿಸಿನ್ ಕೊಟ್ಟರೂ ಕೂಡ ಕಡಿಮೆ ಆಗೋದಿಲ್ಲ. ಸೊ ಮೈಗ್ರೇನ್ ಬಂತು ಅಂತಂದರೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸಿಂಪಲ್ಲಾಗಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಿಮ್ಮ ಮೈಗ್ರೇನ್ ಬಗ್ಗೆ ಡಿಸ್ಕಸ್ ಮಾಡಿ. ನಮ್ಮ ಡಾಕ್ಟ್ರ್ ಏನಾದರೂ ಎಸ್ ನಿಮ್ಗೆ ಮೈಗ್ರೇನ್ ಇದೆ ಅಂದರೆ 100% ಕಾನ್ಫಿಡೆಂಟ್ ಆಗಿರಿ, 3 to 4 ಮಂತ್ಸಲ್ಲಿ ಕಂಪ್ಲೀಟಾಗಿ ಗುಣ ಆಗುತ್ತೆ, ಮತ್ತು ಮೆಡಿಸಿನೂ ಬೇಕಾಗೋದಿಲ್ಲ, ಮತ್ತು ಮೈಗ್ರೇನ್ ಬರೋದು ಇಲ್ಲ. ಹಾಗಾದರೆ ಈ ಮೈಗ್ರೇನ್ ಏನಕ್ಕೆ ಬರುತ್ತೆ, ಇದನ್ನು ಮಾತ್ರ ತಾವು ತುಂಬ ತಿಳ್ಕೊಬೇಕು. ಈಗ ನೋಡಿ, ತಾವು ನೋಡಿರ್ಬೋದು ಮೈಗ್ರೇನ್ ಬಂದಿರೋರು ಟ್ರಾವೆಲ್ ಮಾಡಿದರೆ, ಸ್ವಲ್ಪ ಏನಾದರೂ ಜರ್ನಿ ಮಾಡಿದ್ರು ಅಂದರೆ ಇಮ್ಮಿಡಿಯೇಟಾಗಿ ಮೈಗ್ರೇನ್ ಹೆಚ್ಚಿಗೆ ಆಗುತ್ತೆ, ತಲೆನೋವು ಬರೋಕ್ಕೆ ಶುರು ಆಗುತ್ತೆ. ಎರಡನೇದು, ಎಲ್ಲಾದರೂ ಸ್ಟ್ರಾಂಗಾಗಿ ಪರ್ಫ್ಯೂಮ್ ಹಾಕಿದರೆ ಯಾರಾದರೂ ಅವ್ರಿಗೆ ಅಲ್ಲಿ ನಿಲ್ಲಿಸ್ಬಿಟ್ರೆ ಸಾಕು ಇವ್ರಿಗೆ ಹೆಡೇಕ್ ಬರುತ್ತೆ. ಅಥವಾ ಈಗ ಅಗರಬತ್ತಿ ವಾಸನೆ ಎಲ್ಲ ಜಾಸ್ತಿ ತೊಗೊಂಡ್ಬಿಟ್ರೆ ಇಮ್ಮಿಡಿಯೇಟಾಗಿ ಬರುತ್ತೆ. ಇನ್ನೊಂದು ಮೂರನೇದಾಗಿ ಫಾಸ್ಟಿಂಗ್ ಏನಾದರೂ ಮಾಡಿದರೆ, ಉಪವಾಸ ಮಾಡಿದರೆ, ಅಂದರೆ ಉಪವಾಸ ಅಂದರೆ 3 ಹೊತ್ತು ಊಟ ಬಿಡಬೇಕು ಅಂತಲ್ಲ, ಈಗ 1 ಗಂಟೆಗೆ ದಿನ ಊಟ ಮಾಡ್ತೀರಾ ಅಂದರೆ 3 ಗಂಟೆ ಏನಾದರೂ ಆಯಿತು ಅಂದರೆ ಮೈಗ್ರೇನ್ ಬರುತ್ತೆ. ಈಗ ನಾನು ಇದು ಹೇಳ್ತಾ ಇರೋ ಎಲ್ಲ ಸಿಮ್ಟಮ್ಸು ಮೈಗ್ರೇನ್ ಇರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಬೇಗ ಕನೆಕ್ಟ್ ಆಗ್ತಾರೆ, ಹೌದು ಇದೆಲ್ಲ ಇದೆ ನನಗೆ ಅಂತ ಟಕ್ 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 ಅಂತ ಟಿಕ್ ಮಾರ್ಕ್ ಹಾಕ್ಕೊಳ್ತಾರೆ. ಸೊ ಒಂದು ಟೈಮ್ಲಿ ಫುಡ್ ಏನಾದ್ರು ತಿನ್ನಲಿಲ್ಲ, ಸ್ವಲ್ಪ ಡಿಲೇ ಆಯಿತು ಅಂತಂದರೆ ಬರುತ್ತೆ. ಪರ್ಫ್ಯೂಮ್ ಸ್ಟ್ರಾಂಗ್ ಸ್ಮೆಲ್ ಏನಾದರೂ ಬಂತು ಅಂತಂದರೆ ಹೆಡೇಕ್ ಬರುತ್ತೆ. ಜರ್ನಿ ಮಾಡಿದರೆ ಬರುತ್ತೆ. ಸೊ ತುಂಬ ಆ್ಯಸಿಡಿಟಿ ಇನ್ಕ್ರೀಸ್ ಆಗೋಂಥ ಫುಡ್ಡು, ಹುಳಿ ಜಾಸ್ತಿ, ಖಾರ, ಮಸಾಲೆ, ಎಣ್ಣೆ ಪದಾರ್ಥ ಜಾಸ್ತಿ ತಿಂತು ಅಂತಂದರೆ ಮೈಗ್ರೇನ್ ಕಟ್ಟಿಟ್ಟ ಬುತ್ತಿ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ತಮಗೆ ಗೊತ್ತು ಈಗ ಮೈಗ್ರೇನ್ ಅಂದರೆ ಏನು, ಯಾವ ಟೆಸ್ಟಲ್ಲೂ ಗೊತ್ತಾಗೋದಿಲ್ಲ, ಬಟ್ ಈ ಸಿಂಪಲ್ ಸಿಮ್ಟಮ್ಸಿಂದ ಮೈಗ್ರೇನ್ನ ಕಂಡುಹಿಡಿಬೋದು. ಮೈಗ್ರೇನ್ ಯಾಕೆ ಬರುತ್ತೆ ಅಂತ ಗೊತ್ತಾಯಿತು. ಸೊ ಮೈಗ್ರೇನ್ ಯಾಕೆ ಬರುತ್ತೆ ಅಂತ ಗೊತ್ತಾದಮೇಲೆ ಅಟ್ಲೀಸ್ಟ್ ಆ ಬರೋ ಆಹಾರ ಪದಾರ್ಥಗಳೇನಿದೆ ಅದನ್ನು ಕಡಿಮೆ ಮಾಡ್ತಾ ಬರಬೇಕು ಅಥವಾ ಸ್ಟಾಪ್ ಮಾಡ್ತಾ ಬರಬೇಕು, ಅಲ್ಲೇ ನಿಮಗೆ 50% ರಿಲೀಫ್ ಸಿಗುತ್ತೆ. ಇನ್ನು ಉಳಿದಿದ್ದಕ್ಕೆ, ಯಾಕಂದರೆ ಇಷ್ಟು ವರ್ಷದಿಂದ ಮೈಗ್ರೇನ್ ಇದೆ, ಆಲ್ರೆಡಿ ಬಾಡಿನಲ್ಲಿ ಆ್ಯಸಿಡ್ ಅಲ್ಕಲಿ ಇಂಬ್ಯಾಲೆನ್ಸ್ ಆಗಿದೆ, ಏನಿತ್ತಿಂದರೂ ಈ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ. ಫಸ್ಟ್ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು 3 ರಿಂದ 4 ತಿಂಗಳ ಔಷಧಿ ತೊಗೊಂಡ್ರೆ ಕಂಪ್ಲೀಟಾಗಿ ಗುಣ ಆಗುತ್ತೆ. ಸಿಂಪಲ್ಲಾಗಿ ನೀವು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಆನ್ಲೈನ್ ಕನ್ಸಲ್ಟೇಷನ್ ತೊಗೊಳ್ಳಿ. ಡಾಕ್ಟ್ರ್ ಕ್ಲಿಯರ್ ಕಟ್ಟಾಗಿ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ. ಮೈಗ್ರೇನ್ ಇದೆ ಅಂದರೆ ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಇದೆ, ಯಾವ ಥರ ಡಯಟ್ ಇದೆ, ಯಾಕಂದ್ರೆ ನಾವು ಕಂಪ್ಲೀಟ್ ಡಯಟ್ ಪ್ಲ್ಯಾನ್ ಕೂಡ ಕೊಡ್ತೀವಿ. ಡಯಟ್ ಪ್ಲ್ಯಾನ್ ಅಂದರೆ ತುಂಬ ಯಾವುದಾದ್ರೂ ಬೇರೆ ಬೇರೆ ಮಾಡ್ಕೋಬೇಕು ಅಂತಲ್ಲ, ನೀವು ತಿಂತಕ್ಕಂಥ ಆಹಾರದಲ್ಲೇ ಮಾಡಿಫಿಕೇಷನ್ ಮಾಡ್ಕೊಂಡ್ಬಿಟ್ಟು
ಎಷ್ಟು ಸರಿ ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ಕ್ವಾಂಟಿಟಿ ತಿನ್ನಬೇಕು ಅದೆಲ್ಲ ಡೀಟೇಲಾಗಿ ಹೇಳ್ತೀವಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಮೈಗ್ರೇನಲ್ಲಿರೋದು, ಒಂದು ಆ್ಯಸಿಡಿಕ್ ಲೆವೆಲ್ ಕಡಿಮೆ ಮಾಡೋಂಥ ಫುಡ್ ತೊಗೋಬೇಕು, ಎರಡನೇದು ಹೈ ಪ್ರೋಟೀನ್ ಫುಡ್ ತೊಗೋಬೇಕು. ಈಗ ಹೈ ಪ್ರೋಟೀನ್ ಅಂದರೆ ನಾನ್ ವೆಜ್ಜಲ್ಲಿ ಎಲ್ಲ ಮೀಟ್ ಮಾಂಸ ಪದಾರ್ಥಗಳೆಲ್ಲವೂ ಹೈ ಪ್ರೋಟೀನ್ ಇರೋದು, ಇನ್ಕ್ಲೂಡಿಂಗ್ ಎಗ್ಗು. ಬಟ್ ಏನು ಅಂದರೆ ಫ್ರೈಡ್ ಫುಡ್ ತೊಗೋಬಾರ್ದು, ಬೇಕ್ ಮಾಡಿರೋ ಮಾಂಸ ಅಂಥದ್ದೆಲ್ಲ ತೊಗೋಬೋದು. ಇನ್ನು ವೆಜಿಟೇರಿಯನಲ್ಲಿ ಬಂದಾಗೆ ಮೊಳಕೆ ಕಾಳುಗಳಿದೆ, ಎಲ್ಲ ಬೇಳೆ ಕಾಳುಗಳಲ್ಲೂ ಕೂಡ ಪ್ರೋಟೀನ್ ಇದೆ, ಜೊತೆಗೆ ಹಾಲು ಪದಾರ್ಥಗಳಲ್ಲಿ ಪ್ರೋಟೀನ್ ಇದೆ. ಸೊ ಹೈ ಪ್ರೋಟೀನ್ ಫುಡ್ ತೊಗೊಳ್ತು ಅಂತಂದರೆ ಮೈಗ್ರೇನು ಬೇಗ ಕಡಿಮೆ ಆಗುತ್ತೆ. ಪ್ಲಸ್ ಟೈಮಿಗೆ ಊಟ ಮಾಡಬೇಕು. ಯಾಕಂದರೆ ಏನಾಗುತ್ತೆ, ಬಾಡಿನಲ್ಲಿ ಎವ್ರಿ 6 ಅವರ್ಸು ಗ್ಯಾಸ್ಟ್ರಿಕ್ ಜ್ಯೂಸ್ ಸೀಕ್ರಿಷನ್ ಆಗ್ತಾ ಇರುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಈ ಕೆಲವೊಂದು ಕಡೆ ನೋಡಿರ್ತಾರೆ ನೀವು, ಮುಖದ ಮೇಲೆ ಆ್ಯಸಿಡ್ ಹಾಕಿದ್ರು ಅಂತ. ಆ ಥರತಕ್ಕಂಥ ಒಂದು ಆ್ಯಸಿಡು ಬಾಡಿನಲ್ಲಿ, ಅದರಲ್ಲೂ ಸ್ಟಮಕಲ್ಲಿ ಎವ್ರಿ 6 ಅವರ್ಸು ರಿಲೀಸ್ ಆಗ್ತಾ ಇರುತ್ತೆ. ಯಾಕಂದರೆ ಅದು ಆಹಾರನ ಡೈಜೆಸ್ಟ್ ಮಾಡೋಕ್ಕೆ. ಸೊ ಈ ಮೈಗ್ರೇನ್ ಇರೋರಲ್ಲಿ ಏನಾಗುತ್ತೆ, ಆಲ್ರೆಡಿ ಆ್ಯಸಿಡಿಕ್ ಫುಡ್ ಜಾಸ್ತಿ ತಿಂತಾ ಇರೋದ್ರಿಂದ ಈ ಆ್ಯಸಿಡ್ ಜಾಸ್ತಿ ಸೇರ್ಕೊಂಡ್ಬಿಟ್ಟು ಬ್ಲಡ್ಡಲ್ಲಿ ಜಾಸ್ತಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಅದಕ್ಕೆ ಮೈಗ್ರೇನ್ ಬರುತ್ತೆ. ಸೊ ಎವ್ರಿ 6 ಅವರ್ಸು ಫುಡ್ ತಿಂತಾ ಇರಬೇಕು ನೀವು. ಅದಕ್ಕೆ ಟೈಮಿಗೆ ಬ್ರೇಕ್ಫಾಸ್ಟು, ಲಂಚು, ಈವ್ನಿಂಗ್ ಸ್ನ್ಯಾಕ್ಸು, ನೈಟ್ ಡಿನ್ನರು ಇವು 4 ಸರಿ ಮಾಡಿಕೊಂಡು ನೀರು ಜಾಸ್ತಿ ಕುಡ್ಕೊಂಡು ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ ಕಡಿಮೆ ಮಾಡ್ತು ಅಂತಂದರೆ ಖಂಡಿತವಾಗಿಯೂ ಮೈಗ್ರೇನ್ನ ಕಂಟ್ರೋಲ್ ತರ್ಬೋದು. ಈಗ ತುಂಬ ವರ್ಷದಿಂದ ನಿಮ್ಗೆ ಮೈಗ್ರೇನ್ ಇತ್ತು ಅಂದರೆ ಆ್ಯಸಿಡ್ ಲೆವೆಲ್ ಕಡಿಮೆ ಮಾಡೋಕ್ಕೆ ನಿಮಗೆ 4 ತಿಂಗಳ ಔಷಧಿ ಬೇಕೇ ಬೇಕು. 3 ರಿಂದ 4 ತಿಂಗಳ ಔಷಧಿ. ಕೆಲವೊಬ್ಬರಿಗೆ ರೀಸೆಂಟಾಗಿ ಶುರು ಆಗಿದರೆ 3 ತಿಂಗಳು ಸಾಕು. ತುಂಬ ಕ್ರಾನಿಕ್ ಇತ್ತು ಅಂದರೆ 4 ತಿಂಗಳ ಔಷಧಿಯಲ್ಲಿ ಸಂಪೂರ್ಣವಾಗಿ ಮೈಗ್ರೇನು ಗುಣಮುಖ ಆಗುತ್ತೆ. ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಹೇಳಬೇಕಾಗಿರೋದು, ಮೈಗ್ರೇನ್ ಹಾಗೆ ಬಿಡ್ತು ಅಂದರೆ, ಯಾಕಂದರೆ ಇದು ಸ್ಟ್ರೇಟ್ ಅವೇ ಬ್ರೈನಿಗೆ ಎಫೆಕ್ಟ್ ಆಗುತ್ತೆ. ಮೈಗ್ರೇನ್ ಹಾಗೆ ಬಿಡ್ತು ಅಂದರೆ ತುಂಬ ಜನರಲ್ಲಿ ಲಾಂಗ್ ರನ್ನಲ್ಲಿ ನೋಡಿದ್ದೀವಿ ನಾವು. ಇವನ್ ನೀವು ಆನ್ಲೈನಲ್ಲಿ ಕೂಡ ಸ್ಟಡಿ ನೋಡ್ಬೋದು. ಮೈಗ್ರೇನ್ ಮೇ ಕಾಸ್ ದ ಸ್ಟ್ರೋಕ್ ಅಂತ ಹೇಳ್ತಾರೆ, ಇವನ್ ಪ್ಯಾರಲಿಸಿಸ್ ಕೂಡ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಸಿಂಪಲ್ಲಾಗಿ ತೊಗೋಬೇಡಿ. ಹಾಗಂತ ತುಂಬ ಹೆದರ್ಕೊಳ್ಳೋದು ಬೇಡ, ಸಂಪೂರ್ಣವಾಗಿ ಗುಣ ಆಗುತ್ತೆ. ಯಾಕಂದ್ರೆ ನಮ್ಮ ಹತ್ರ ಏನಿಲ್ಲ ಅಂದರೆ ಇಷ್ಟೊತ್ತಿಗೆ 1 ಲಕ್ಷಕ್ಕಿಂತ ಹೆಚ್ಚಿಗೆ ಜನಕ್ಕೆ ನಾವು ಮೈಗ್ರೇನ್ನ ವಾಸಿ ಮಾಡಿದ್ದೀವಿ. ಸೊ ಹಾಗಾಗಿ ಹೆದರ್ಕೋಬೇಡಿ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ, ನಮ್ಮ ಡಾಕ್ಟರ್ ನಿಮಗೆ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.